ಸಿಕ್ಕಾಪಟ್ಟೆ ವೈರಲ್ ಆಗಿರೋಂಥ ಎಗ್ ಆಮ್ಲೆಟ್ ರೆಸಿಪಿನ ನಾವು ಒಂದ್ಸಲ ಟ್ರೈ ಮಾಡೋಣ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಜಸ್ಟ್ ಇನ್ಸ್ಟೆಂಟ್ ಆಗಿನೇ ಹಾಗೆ ಪ್ರಿಪೇರ್ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ನೀವೇನಾದ್ರು ಆಮ್ಲೆಟ್ ತಿನ್ನಬೇಕು ಅಂದ್ಕೊಂಡಾಗ ಈ ಥರ ಟ್ರೈ ಮಾಡಿ. ಹಾಗೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಈಗ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಮೊಟ್ಟೆಯಷ್ಟು ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ. ಹಾಗೆ ಇದರ ಜೊತೆಗೆ ಸಣ್ಣಗೆ ಕಟ್ ಮಾಡಿರೋಂಥ 1 ಕಪ್ಪಷ್ಟು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಇದಕ್ಕೆ ಚಿಲ್ಲಿ ಪೌಡರ್, ಹಾಗೆ ಸಾಲ್ಟು, ಪೆಪ್ಪರ್ ಪೌಡರ್, ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಂಡು, ಇಲ್ಲಿ ಇನ್ನೂ ನಿಮಗೆ ಬೇಕು ಅಂತಂದರೆ ಕ್ಯಾಪ್ಸಿಕಮ್ನ ಹಾಗೆ ಟೊಮೊಟೊನು ಸಹ ಆ್ಯಡ್ ಮಾಡ್ಕೋಬೋದು. ಅದು ಕಂಪ್ಲೀಟಾಗಿ ನಿಮ್ಮ ಆಪ್ಷನ್ ಆಗಿರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ಈಗ ಒಂದು ಹೆಂಚನ್ನ ಇಟ್ಕೊಂಬಿಟ್ಟು ಅದಕ್ಕೆ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು, ಸೇಮ್ ನಾವು ಆಮ್ಲೆಟ್ ಹಾಕ್ತೀವಲ್ಲ ಅದೇ ಥರನೇ ಆಮ್ಲೆಟ್ ಹಾಕ್ಕೊಂಬಿಟ್ರೆ, ಇದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊಂಬಿಟ್ರೆ ಒಂದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುವಂಥ ಆಮ್ಲೆಟ್ ಅಂತೂ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಆಮ್ಲೆಟ್ ಅಂತೂ. ಸೊ ನೀವೇನಾದ್ರು ಒಂದ್ಸಲ ಟ್ರೈ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಟೈಮ್ ಅಂತೂ ಖಂಡಿತ ಇದೇ ಥರ ಮಾಡ್ಕೊಂಡು ತಿಂತೀರ. ನಾವು ಊಟಕ್ಕೆ ಈ ಥರ ಸೈಡ್ ಡಿಶ್ ಆಗಿ ಆಮ್ಲೆಟ್ನ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ನಿಮ್ಗೇನಾದ್ರು ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ, ಹಾಗೆ ಸೇವ್ನ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ.